ನಮ್ಮನ್ನೆಲ್ಲ ಅಗಲಿದಂತ ಭಾರತದ ಕೋಗಿಲೆ ಶ್ರೀಮತಿ ಜಾನಕಿ ಅಮ್ಮ ಅವರಿಗೆ 1 ನಿಮಿಷ ಮೌನಾಚರಣೆ. ಆತ್ಮೀಯ ಗೆಳೆಯರೆಲ್ಲ ಸೇರಿ ನನ್ನ 74ನೇ ಹುಟ್ಟುಹಬ್ಬವನ್ನು ಆಚರಣೆ. ಬಹುಶಃ ಯಾರು ವಯಸ್ಸಿನಲ್ಲ, ಅದರಲ್ಲೂ ಹೆಣ್ಮಕ್ಳಿಗೆ ಹೇಳಲ್ಲ. ನಾವು ನಿರ್ಭೀತಿಯಿಂದ ನಮಗೆ ಎಷ್ಟು ವಯಸ್ಸು 74 ವರ್ಷ ಇರುತ್ತೆ. ನನಗೆ ಖುಷಿ ಆಗುತ್ತೆ. ಭಗವಂತ ಇಷ್ಟು ವರ್ಷ ಆಯಸ್ಸು ಪಟ್ಟಿದ್ದಾನೆ, ಅದಕ್ಕೆ ಭಗವಂತನಿಗೆ ಒಂದು ಕೃತಜ್ಞತೆ. ಈ ಕಾಲದಲ್ಲಿ ಬಹುಶಃ ನೋಡ್ತಾ ಇದ್ರೆ ಮನಸ್ಸು ಬಹಳ ನೋವಾಗುತ್ತೆ ಅಂತ ಸಾವಿರ ಆಗಲಿ. ನಿನ್ನೆ ರಾಜು ಮತ್ತು ಗೆಳೆಯರು ಮುಂದೆ ಯಾರು ಇರಲಿಲ್ಲ. ನಿನ್ನೆ ನಾನು
ಹಾಗಾಗಿ ಅವರು ಇದ್ದವರಲ್ಲಿ ಇವತ್ತು ನಿಮ್ಮನ್ನೆಲ್ಲ ಸೇರಿಸಿ ಇವತ್ತು ನಮಗೆ ಒಂದು ಗೌರವವನ್ನು ಅವರು ಕೊಡ್ತಾ ಇದ್ದಾರೆ. ನಾನು ನಿಮಗೆ ಗೌರವಕ್ಕೆ ಅಭಿನಂದನೆಗಳನ್ನು ಸ್ನೇಹಿತರೆ, ನಾನು ರಾಜ್ಕುಮಾರ್ ಅವರ ಒಡನಾಡಿಯಾಗಿ ಸುಮಾರು ಆಗಿನ ಕಾಲಕ್ಕೆ ಒಂದು 10 ವರ್ಷ ಅವ್ರ ಜೊತೆ ಇದ್ದಂಥ ಸಂದರ್ಭದಲ್ಲಿ, ಆಮೇಲೆ 25 ವರ್ಷ ಇತ್ತು. ಆ 10 ವರ್ಷದ ಸಂದರ್ಭದಲ್ಲಿ ರಾಜ್ಕುಮಾರ್ ಅಭಿಮಾನಿಗಳು ಹುಚ್ಚು ಅಭಿಮಾನಿ, ಏನ್ ಬೇಕು ಅಂದ್ರೆ ಮಾಡಕ್ಕೆ ಸಿದ್ಧರಾಗಿ ಪ್ರಾಣ ಕೊಡೋದು ಕೊಟ್ಟು ಅಂತ ಅಭಿಮಾನಿ. ಶೂಟಿಂಗ್ ನಲ್ಲಿ ನಾನು ಇರುವಾಗ ಬಹಳಷ್ಟು ಜನ ನನ್ನ ಹತ್ರ ಬರೋರು, ಅಣ್ಣವ್ರನ್ನ ನೋಡಬೇಕು, ಮಾತಾಡಿಸ್ಬೇಕು, ಫೋಟೋ ತೆಗೆಸ್ಬೇಕು ಅಂತ. ನಾನು ಯಾವತ್ತೂ ಕೂಡ ನಿರಾಶೆ ಮಾಡಿದೆ. ಎಲ್ಲರನ್ನೂ ಕರೆಸಿ ಕೂರಿಸಿ ಅವರಿಗೆ ಸಮಯ ಸಿಕ್ಕಂತ ತಕ್ಷಣ ಇವ್ರನ್ನ ಕರ್ಕೊಂಡೋಗಿ ಫೋಟೋ ತೆಗೆಸಿ ಎಲ್ಲ ಮಾಡಿ ಕಳಿಸೋದು ನನ್ನ ಜವಾಬ್ದಾರಿ. ಅದನ್ನು ಮಾಡ್ತಾರೆ. ಯಾಕಂದರೆ ಬಹಳ ದೂರದಿಂದ ಬರ್ತಾರೆ. ಅವರು ಒಂದು ಮಾತು ಹೇಳಿದ್ರು, ರಾಜ್ಕುಮಾರ್ ಯಾರಾದರೂ ಬಂದರೆ, ನನ್ನನ್ನು ನೋಡಕ್ಕೆ ಬಂದರೆ ದಯವಿಟ್ಟು ಅವ್ರಿಗೆ ನಿರಾಶೆ ಮಾಡಬೇಡಿ, ನೀವು ಅವ್ರನ್ನ ಎಷ್ಟೊತ್ತಾದರೂ ಕೂರಿಸಿ ನಮ್ಮ ಜಾಗದಲ್ಲಿ ಅವ್ರನ್ನ ಕೂರಿಸಿ ನಾನು ಬಿಡುವಾದ ತಕ್ಷಣ ಅವ್ರನ್ನ ಕರ್ಕೊಂಡು ಬಂದು ಅವ್ರನ್ನ ಮಾತಾಡ್ತಿದ್ದಾರೆ ವ್ಯಕ್ತಿ ರಾಜ್ಕುಮಾರ್. ಆ ಸಂದರ್ಭದಲ್ಲಿ 83ರಲ್ಲಿ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಇತ್ತು. ನಾನು ಸ್ಥಾಪನೆ ಮಾಡೋದಕ್ಕಿಂತ ಮುಂಚೆ ಇತ್ತು. ಅದು ಮೈಸೂರಲ್ಲಿತ್ತು. ಅವರೆಲ್ಲ ಯಾವುದಕ್ಕೆ ಸ್ಥಿತವಾಗಿದ್ರು ಅಂತ ಹೇಳಿದ್ರೆ, ಈ ರಾಜ್ಕುಮಾರ್ ಅವರ ಚಿತ್ರ ಬಿಡುಗಡೆ ಆದಂಥ ಸಂದರ್ಭದಲ್ಲಿ ನಕ್ಷತ್ರಗಳನ್ನ ಹಾಕೋದು, ಹೂನಾರ ಹಾಕೋದು, ಪಟಾಕಿ ಹೊಡೆಯೋದು, ಮೆರವಣಿಗೆ ಮಾಡೋದು, ಇದಕ್ಕೆ ಮಾತ್ರ ಸೀಮಿತವಾಗಿ. ಆ ಸಂದರ್ಭದಲ್ಲಿ ಎಲ್ಲರೂ ಬಂದು, ಆಗಿನ ಅಭಿಮಾನಿಗಳೆಲ್ಲರೂ ಬಂದು ಈ ಒಂದು ರಾಜ್ಯಾಧ್ಯಕ್ಷ ಸ್ಥಾನವನ್ನು ನೀವು ವಹಿಸ್ಕೋಬೇಕು, ನೀವು ಮಾಡಿದ್ರೆ ಅದಕ್ಕೆ ಒಂದು ಶಕ್ತಿ ಬರುತ್ತೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾನು ಒಪ್ಕೊಂಡಿಲ್ಲ. ಯಾಕೆಂತ ಹೇಳಿದ್ರೆ, ನಾನು ರಾಜ್ಕುಮಾರ್ ಅವ್ರ ಜೊತೆ ಇದ್ದೀನಿ, ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಹೇಗೆ ರಾಜ್ಕುಮಾರ್ ಅಭಿಮಾನ ಸಂಘದ ಅಧ್ಯಕ್ಷರಾಗಿದ್ದೀನಿ. ಕೊನೆಗೆ ಎಲ್ಲರೂ ಪಾರ್ವತಮ್ಮನವ್ರ ಹತ್ರ ಹೋಗಿ ಅಮ್ಮ ಅವ್ರು ಆಗಬೇಕು ನೀವು ಹೇಳಿ ಅಂತ ಹೇಳಿದಾಗ ನಾನು ಒಪ್ಕೊಂಡೆ. ಅವ್ರು ಹೇಳಿದ್ರು, ಪರವಾಗಿಲ್ಲ ಮಾಡೋ, ನೀನು ಇಲ್ಲೂ ಮಾಡ್ತೀಯ ಅಲ್ಲೂ ಮಾಡ್ತೀಯ, ನಿನ್ನ ಕೆಲಸ ಚೆನ್ನಾಗಿ ಮಾಡ್ತೀಯ, ಮಾಡು, ಒಪ್ಕೋ ಅಂತ. ಆ ಸಂದರ್ಭದಲ್ಲಿ ನಾನು ಒಪ್ಕೊಂಡು ತೀರ್ಮಾನಿಸಿದೆ. ಈ ಅಭಿಮಾನಿ ಬಳಗವನ್ನು ಬಳಸ್ಕೊಂಡು, ಈ ಅಭಿಮಾನಿಗಳನ್ನ ಬಳಸ್ಕೊಂಡು ಈ ನಾಡಿನ ಭಾಷೆ ಮತ್ತು ಈ ನೆಲ ಜಲಕ್ಕೆ ಹೋರಾಟ ಮಾಡಬೇಕು ಅನ್ನೋ ತೀರ್ಮಾನ ಆವಾಗ ನಾವು. ಆ ತೀರ್ಮಾನದ ಫಲವೇ ಇಡೀ ಕರ್ನಾಟಕದಲ್ಲಿ ಸುಮಾರು 16,000 ರಾಜ್ಕುಮಾರ್ ಅಭಿಮಾನಿಗಳ ಸಂಘವನ್ನ ಮಾಡಿದ್ದು. ಇಡೀ ಭಾರತದಲ್ಲಿ ಎಲ್ಲೂ ಇಲ್ಲ ಒಬ್ಬ ನಾಯಕನ ಬಗ್ಗೆ ಒಂದು ಈ ಒಂದು ಸಂಘಟನೆ ಅಂತ ಹೋರಾಟವನ್ನು ಮಾಡಿ, ಆ ಹೋರಾಟದ ಮುಖಾಂತರ ಇಷ್ಟು ಹೆಸರನ್ನ ನಾನು ಮಾಡಿದೆ. ಯಾಕೆಂತ ಹೇಳಿದ್ರೆ, ಭಾಷೆ ಉಳಿಬೇಕು. ನಾನು ಶ್ರೀರಾಮಪುರದಲ್ಲಿ ವಾಸ ಇದ್ದೆ. ಆ ಸಂದರ್ಭದಲ್ಲಿ ಶ್ರೀರಾಮಪುರದ ಪರಿಸ್ಥಿತಿಯನ್ನು ನೋಡಿ ನಾನು ಅನ್ಕೊಂಡೆ, ಏನಿದು, ನಾವು ಎಲ್ಲಿದ್ದೀವಿ? ನಾವು ತಮಿಳುನಾಡಲ್ಲಿದ್ದೀವಾ, ಕೇರಳದಲ್ಲಿದ್ದೀವಾ, ಆಂಧ್ರದಲ್ಲಿ ಎಲ್ಲಿದ್ದೀವಿ? ನಾವು ಇದು ಕರ್ನಾಟಕ. ಅಚ್ಚ ಕನ್ನಡದ ದೊರೆ ಕೆಂಪೇಗೌಡ ಬೆಳೆದಂತ ಬೆಂಗಳೂರು ನಗರದಲ್ಲಿ ಇವತ್ತು ನಾವು ಈ ಪರಿಸ್ಥಿತಿ ಇದ್ದೀವಲ್ಲ. ಪರಭಾಷೆಗಳ ದಬ್ಬಾಳಿಕೆ, ಆ ದಬ್ಬಾಳಿಕೆಯ ನಡುವೆ ನಾವು ಬರ್ತಾ ಇದ್ವಲ್ಲ, ಇದಕ್ಕೊಂದು ಇತ್ತೀಚೆಗೆ ಆಡಲೇಬೇಕು ಅಂತ ಹೇಳಿ ಅವತ್ತು ನಾನು ತೀರ್ಮಾನ ತಗೊಂಡೆ. ಅದೇ ರೀತಿ ಮಾಡಿದೆ. ಬಹುಶಃ 1991 ಇಸ್ವಿ ಕಾವೇರಿ ಗಲಾಟೆ, ಈ ರಸ್ತೆ ಅವಾಗ ಮೊದಲೇ ಈ ರಸ್ತೆ ಹೊಸದಾಗಿ ಈ ಭಾಗದಲ್ಲಿ ನೀವು ಯಾರು ನಂಬೋದಿಲ್ಲ, ನೀವು ಯಾರು ನೋಡಿರಲ್ಲ. ಕಂಡವನು ನಾನು 18ರಿಂದ 20 ವರ್ಷದ ಹುಡುಗರು ಮಾತ್ರ ಹೋರಾಟಕ್ಕೆ ಬಂದಂತು. 18ರಿಂದ 20-22 ವರ್ಷದ ಹುಡುಗರು ಇಲ್ಲಿ ಹೋರಾಟ ಮಾಡ್ತಾ ಇದ್ರು. ನೋಡಬೇಕು ನೀವು, ಆ ಒಂದು ಮಿಲಿಟರಿಯವರು ಬಂದು ಫೈರಿಂಗ್ ಮಾಡ್ತಾರೆ. ಆ ಫೈರಿಂಗ್ಗೆ ಹೆದರದೇನೆ ಈ ರಸ್ತೆಯಲ್ಲಿ ಅವ್ರ ಜೊತೆ ಆಟ ಆಡ್ಕೊಂಡು ಹೋರಾಟವನ್ನು ಮಾಡ್ತಾ ಇದ್ರು. ನಾನು ನಿಜವಾಗ್ಲೂ ಅನ್ನಿಸ್ತು, ಇವರು ಎಂತ ಅಭಿಮಾನಿಗಳು ರಾಜ್ಕುಮಾರ್ಗೆ ಅಂತ ಹೇಳಿ. ಅವತ್ತು ಯಾರು ನಂಬಲ್ಲ. ಆ ಒಂದು ಕಾವೇರಿ ಹೋರಾಟದಲ್ಲಿ ನನ್ನ 26 ಕನ್ನಡದ ಹುಡುಗರು, 26 ಜನ ಪೊಲೀಸ್ನವರ ಗುಂಡಿಗೆ ಬಲಿಯಾಗ, ಬೇರೆ ಯಾವುದೇ ಭಾಷೆಯವರು ಕೂಡ ಬಲಿಯಾಗಿಲ್ಲ. 26 ಜನ ಕನ್ನಡ ಹೋರಾಟಗಾರರು ಅವತ್ತು ಕಾಣುತ್ತೆ. ಇವೆಲ್ಲ ಇತಿಹಾಸ ಇದೆ. ಆ ಸಂದರ್ಭ ಅದನ್ನ ನೋಡಬೇಕು ನೀವು. ಅವತ್ತು ಇಡೀ ಪತ್ರಿಕೆಗಳಲ್ಲಿ ಮತ್ತೊಂದು ಯಾರ್ಯಾರು ದೊಡ್ಡ ದೊಡ್ಡ ಬುದ್ಧಿಜೀವಿಗಳಿದಾರೋ ಅಂತವರೆಲ್ಲರೂ ಕೂಡ ನಮ್ಮನ್ನ ಟೀಕೆ ಮಾಡೋದು. ಇದಕ್ಕೆಲ್ಲ ಕಾರಣ ರಾಜ್ಕುಮಾರ್ ಅಭಿಮಾನ ಸಂಘ, ಸಾರಾ ಗೋವಿಂದು ಮತ್ತು ಟಿ ವೆಂಕಟೇಶ್
ಇವತ್ತು ಈ ಸಂಜೆ ಪತ್ರಿಕೆ ಏನಿದೆಯೋ ಅವತ್ತು ಅವರ ಕಾರ್ಯದರ್ಶಿ, ನಾನು ಅಧ್ಯಕ್ಷ, ಇಬ್ಬರೇ ಹೊಣೆ. ಈ ಜವಾಬ್ದಾರಿಯನ್ನು ಅವರೇ ವಹಿಸಬೇಕು. ಈ ಎಲ್ಲ ಹಿಂಸಾಚಾರಕ್ಕೆ ಈ ರಾಜ್ಕುಮಾರ್ ಅಭಿಮಾನಿ ಸಂಘವೇ ಹೊಣೆ ಅಂತ ಹೇಳ್ಬಿಟ್ಟು ನಮ್ಮನ್ನ ಟೀಕೆ ಮಾಡಬೇಕು. ಬೇಕಾದಷ್ಟು ಕಡೆ ಬರಲು ನಾನು ಅದನ್ನ ಸಮರ್ಥಿಸ್ಕೊಂಡೆ. ಅವತ್ತು ಹೇಳಿದೆ, ಹೌದು ನನ್ನ ಕನ್ನಡಿಗರು ಮಾಡಿದ್ದು ಸರಿ. ಎಷ್ಟು ದಿನ ದಬ್ಬಾಳಿಕೆ ಸಹಿಸ್ಕೋಬೇಕು ನಾವು? ಎಷ್ಟು ದಿನ ಇವರು ಅಟ್ಟಹಾಸ? ಕನ್ನಡದ ಧ್ವನಿ ಕೆಂಪೇಗೌಡ ನಡೆದಂತ ಬೆಂಗಳೂರು ನಗರವನ್ನ ಕೇಂದ್ರಾಡಳಿತ ಪ್ರದೇಶ ಮಾಡಿ ಅಂತಾರೆ. ನಾವೆಲ್ಲ ಹೋಗ್ಬೇಕು, ಎಲ್ಲಿ ಬದುಕಬೇಕು? ನಮ್ಮನ್ನ ಕಾಯುವಂತ ಜನ ಯಾರು ಇಲ್ಲ. ರಾಜಕಾರಣಿಗಳು ಬಿಜೆಪಿನೂ ಇಲ್ಲ, ಜನತಾದಳನೂ ಇಲ್ಲ, ಕಾಂಗ್ರೆಸ್ ಇಲ್ಲ, ಯಾರು ಕೂಡ ನಮ್ಮನ್ನ ಕೈ ಹಿಡಿತಾ ಇಲ್ಲ. ಇವತ್ತೇನಾದ್ರು ಆ ಹೋರಾಟದ ಫಲ ನನ್ನ ಮೇಲೆ 100 ಜನ ಅವತ್ತು ನೋಡ್ಬೇಕು. ಇಲ್ಲಿ ವಾಸ ಮಾಡ್ತಾ ಇದ್ದಂತ ತಮಿಳಿಗರು ಊರು ಬಿಟ್ಟು ಹೊರಟರು, ಗುಳೆ ಹೊರಟೋದ್ರು. ನೀವು ಹೋಗ್ತಾ ಇದ್ದಿದ್ದ ನಾನು ನೋಡ್ಬೇಕು. ಆ ಮೂಟೆ ಎಲ್ಲ ಹೊತ್ಕೊಂಡು ರಾಮನಗರ ಕಡೆ ಹೋಗ್ತಾ ಇದ್ರು. ಯಾಕೆಂತಂದ್ರೆ ಅವತ್ತು ಮಾಡಿದ ಕೆಲಸ ಅವರು ಕಾವೇರಿ ನದಿ ತೀರ್ಪು ತಮಿಳುನಾಡಿನ ಪರವಾಗಿ ಬಿದ್ದಾಗ ಅವರೆಲ್ಲ ಪಟಾಕಿ ಹೊಡಿತಾರೆ, ಸಿಹಿ ಇರ್ತಾರೆ, ಮೆರವಣಿಗೆ ಮಾಡ್ತಾರೆ, ತಮಿಳುನಾಡು ಪರವಾಗಿ ಘೋಷಣೆ ಕೂಗ್ತಾರೆ. ಇಲ್ಲಿದ್ದಾರೆ ಅವರು ಯಾವ ನೆಲದಲ್ಲಿ ವಾಸ ಮಾಡ್ತಾ ಇದ್ದಾರೆ ಆ ನೆಲಕ್ಕೆ ಋಣಿಯಾಗಿರ್ಬೇಕೆ ವಿರುದ್ಧ ತಮಿಳುನಾಡಿನ ಪರವಾಗಿ ಧ್ವನಿ ಎದ್ದಾಗ ನನ್ನ ಕನ್ನಡಿಗರು ಎದ್ರು. ಅವತ್ತು ನಾವಿನ್ನು ಸತ್ತಿಲ್ಲ, ಬೆಂಗಳೂರು ನಗರದಲ್ಲಿ ಬದುಕಿದ್ವಿ ಅಂತ ತೋರಿಸ್ತು. ನಮ್ಮ ಮೇಲೆ ಸುಮಾರು 100 ಜನ ತಮಿಳು ವಕೀಲರು ಮೊಕದ್ದಮೆ ಹಾಕಿದ್ರು. ಇದಕ್ಕೆಲ್ಲ ಹೊಣೆ ಸಾರಾಗೋಯ್ದವ್ರೆ ಅಂತ ಹೇಳಿ ಅದಕ್ಕೆ ಸುಮಾರು 15 ದಿನ ನೀವೆಲ್ಲ ನೋಡ್ಕೊಳ್ಳಿ. ನಮಗೇನು ಯಾವುದೇ ಪವರ್ ಇಲ್ಲ ಅಥವಾ ಯಾರು ಹಣಕಾಸು ಕೊಟ್ಟು ನಮಗೇನ ಬೆಳೆಸ್ತಾ ಇಲ್ಲ. ಆದ್ರೂ ಅವತ್ತು ದಿವಸ ಪ್ರತ್ಯೇಕ ನ್ಯಾಯಾಲಯ ಮಾಡಿದ್ರು ನನ್ನ ತನಿಖೆ ಮಾಡೋದಕ್ಕೆ. 15 ದಿನ ND ವೆಂಕಟೇಶ್ ಮೂರ್ತಿ ಅಂತ ಹೇಳ್ಬಿಟ್ಟು ರಿಟೈರ್ಡ್ ಜಡ್ಜ್ ಇಟ್ಟು ಬಸವಭವನ, ಏನು ಚಾಲುಕ್ಯ ಸರ್ಕಲ್ ನಲ್ಲಿ ಬಸವಭವನ ಇದೆಯೋ ಅದರಲ್ಲಿ ಪ್ರತ್ಯೇಕ ನ್ಯಾಯಾಲಯವನ್ನು ಮಾಡಿ ನನ್ನನ್ನು ಸುಮಾರು 15 ದಿನ ವಿಚಾರಣೆಗೆ ಹೋಗ್ಬೇಕು. 15 ದಿನ ಆಯ್ತು. ಇವತ್ತಿಲ್ಲ. ಅವರು ಮಂಜುನಾಥ್ ಅಂತ ಹೇಳ ಅಚ್ಚ ಕನ್ನಡದ ವಕೀಲರು, ಅವರು ನನ್ನ ಪರವಾಗಿ ವಾದ ಮಾಡ್ತೀನಿ, 1 ರೂಪಾಯಿ ನೀವು ನಮ್ಗೆ ಕೊಡಬೇಡಿ, ನೆಲ ಜನಕ್ಕೆ ಹೋರಾಟ ಮಾಡ್ತಾ ಇದ್ದೀರಾ, ನಾನು 1 ರೂಪಾಯಿ ಕೊಡ್ತೇನೆ, ನಾನು ನಿಮ್ಮ ಅಭ್ಯರ್ಥಿನ ತಗೊಳ್ತೀನಿ ಅಂತ ಹೇಳಿ ತಗೊಂಡ್ರು. 15 ದಿನ ನಡೀತು. 15 ದಿನ ಆ ಒಂದು ಸರ್ಕಲ್ ಪೊಲೀಸ್ ಸರ್ಪಗಾವ ಆಗುತ್ತೆ. ಯಾಕೆಂತಂದ್ರೆ ಹಂಗಿದ್ರು ನಾನು ವಿಚಾರಣೆ ನಡೀತಾ ಇದ್ದೆ ಅಂದ್ರೆ ಹೊರಗಡೆ 1000 ಜನ ನಿಂತಿರೋರು ಏಕೆ ಕೂಡ ಆಗ್ತಿತ್ತು. ಆದ್ರೆ ಅವತ್ತು ನಮಗೆ ಇವರು ಯಾವುದೋ ಒಂದು ಪತ್ರಿಕೆಯಲ್ಲಿ ಒಂದು ಹೇಳಿಕೆ, ಈ ಗಲಭೆಯಲ್ಲಿ ನೊಂದಂತವರಿಗೆ ನೀವು ದಯಮಾಡಿ ಪರಿಹಾರ ಕೊಡಬೇಕು ಸರ್ಕಾರ ಅಂತ ಹೇಳಿದಾಗ ಆ ಪತ್ರಿಕೆಯನ್ನ ಕೊಡ್ತಿದ್ದಕ್ಕೆ ನಮ್ಮ ನ್ಯಾಯಮೂರ್ತಿಗಳು ಆ ಪತ್ರಿಕೆಯನ್ನು ನೋಡಿ ಇದಕ್ಕೆ ಸಾರ ಹೋಯ್ತು, ಹೊಣೆ ಅಲ್ಲ ಅಂತ ಹೇಳಿ ನನ್ನನ್ನ ಬಿಡುಗಡೆ. ಅದಾದ್ಮೇಲೆ ಅದೇ ವಿಚಾರದಲ್ಲಿ ಇವತ್ತು ಎಲ್ಲ ಬರ್ತಾ ಇದ್ದಾರೆ. ಇವತ್ತು ಬೆಳಿಗ್ಗೆ ಪತ್ರಿಕೆ ನೋಡಿರ್ಬೇಕು ನೀವು. ತಮಿಳುನಾಡಿಗೂ ನೀರು ಬಿಡ್ತೀವಿ, ಕರ್ನಾಟಕಕ್ಕೂ ನೀರು ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮೇಕೆದಾಟು ಯೋಜನೆ ಆಗ್ಬೇಕು ಅಂತ ಹೋರಾಟ ಮಾಡಿದ್ರು, ಏನೂ ಆಗಲಿಲ್ಲ. ಇವತ್ತು ಮೇಕೆದಾಟು ಅಣೆಕಟ್ಟು ಆಗ್ಬೇಕು. ಎಲ್ಲ ಸಂಕಷ್ಟದಲ್ಲಿ ನಾವು ಇದ್ದೀವಿ. ಇವತ್ತೇನಾದ್ರೂ ಬೆಂಗಳೂರು ನಗರದಲ್ಲಿ ಕನ್ನಡಿಗರು ಧೈರ್ಯವಾಗಿ ಬದುಕ್ತಾ ಇದ್ರೆ, ಧೈರ್ಯವಾಗಿ ಓಡಾಡ್ತಾ ಇದ್ರೆ, ಧೈರ್ಯವಾಗಿ ಕನ್ನಡದಲ್ಲಿ ವ್ಯವಹಾರ ಮಾಡ್ತಾ ಇದ್ರೆ ಅದಕ್ಕೆ ಕನ್ನಡ ಪರ ಹೋರಾಟಗಾರರು, ನಾನಲ್ಲ, ನನ್ನಂತ ಅನೇಕ ಜನ ಹೋರಾಟಗಾರರು ಈ ಬೆಂಗಳೂರು ನಗರದಲ್ಲಿ ಕನ್ನಡ ಉಳಿಸ್ಕೊಂಡಿದ್ದೀವಿ. ನಮ್ಮನ್ನು ಆಳುವಂತ ಜನ ಯಾರು ಕೂಡ ನಮಗೆ ಕೈ ಹಿಡಿಯಲಿಲ್ಲ. ಹಾಗಾಗಿ ಸ್ನೇಹಿತರೆ, ಜವಾಬ್ದಾರಿಗಳು ಜಾಸ್ತಿ ಇದೆ. ಇಂಥ ಕಾರ್ಯಕ್ರಮಗಳನ್ನ ಮಾಡುವಾಗ ಕನ್ನಡದ ಜಾಗೃತಿಯನ್ನ ಮೂಡಿಸಿ ಅಂತಕ್ಕಂಥ ಮಾತನ್ನ ಹೇಳ್ತೀನಿ. ಯಾಕಂತಂದ್ರೆ ರಾಜ್ಕುಮಾರ್ ಅವರು ನಮಗೆ ಬಿಟ್ಟು ಹೋದ ಆದರ್ಶ. ಅದು ಕನ್ನಡ ಬಿಟ್ಟು ಬೇರೆ ಭಾಷೆಯಲ್ಲಿ ಅವರು ಪಾತ್ರ ಮಾಡಲಿಲ್ಲ. ಈ ನೆಲ ಜನರಿಗೆ ಭಾಷೆಗೆ ಅನ್ಯಾಯವಾದಾಗ ಹೋರಾಟಕ್ಕೆ ಬಂದಂತವರು. ಅದು ಏನು ಹೋರಾಟ? ರಾಜ್ಕುಮಾರ್ ಇಟ್ಕೊಂಡು 1 ದಿನ 2 ದಿನ ಹೋರಾಟ ಮಾಡೋಕ್ಕಾಗಲ್ಲ. ರಾಜ್ಕುಮಾರ್ ಇಟ್ಕೊಂಡು 30 ದಿನ ಅವರಿಗೆ ಸರ್ಪಗಾವಲಾಗಿ ನಿಂತುಕೊಂಡು ಇಡೀ ಕರ್ನಾಟಕವನ್ನ ಸುತ್ತಿದ್ದಾರೆ ರಾಜ್ಕುಮಾರ್. 30 ದಿನ ಬಿಡುವಿದ್ದಂಗೆ. ಈಗ 30 ದಿನದಲ್ಲಿ ಒಂದು ದಿನಕ್ಕೆ 2 ರಿಂದ 3 ಗಂಟೆ ಮೇಲೆ ನಿದ್ರೆ ಮಾಡಕ್ಕಾಗ್ತಾ ಇಲ್ಲ ಅವರಿಗೆ. ಅಷ್ಟು ಜನ ಅಯ್ಯೋ ಇದು
ಒಬ್ಬರ ಕೈಗೆ ಸಾಧ್ಯ. ರಾಜ್ಕುಮಾರ್ ಯಾರೋ ಒಬ್ಬ ಮುಖಂಡ ಮೊನ್ನೆ ಆ ಬಗ್ಗೆ ಮಾತನಾಡ್ದ ಟೀಕೆ ಮಾಡ್ದ. ಯಾಕೆ ಆ ಒಂದು ಜಾಗ ಕೊಟ್ಟಿದ್ದಾರೆ ರಾಜ್ಕುಮಾರ್ ಅವ್ರಿಗೆ ಅಂತ ಹೇಳಿ. ಆ ಮುಖಂಡರಿಗೆ ಏನ್ ಗೊತ್ತಿದೆ ರಾಜ್ಕುಮಾರ್ ಅವರ ಇತಿಹಾಸ? ರಾಜ್ಕುಮಾರ್ ಅವರ ಇತಿಹಾಸ ಏನ್ ಗೊತ್ತಿದೆ ಅವನಿಗೆ? ಅವೇನಾದ್ರೂ ಬೇರೆ ಕ್ಷೇತ್ರದಲ್ಲಿ ಪಾತ್ರ ಮಾಡಿ ಅಂತ ಹೇಳ್ಬಿಟ್ಟು ಅಮಿತಾಬ್ ಬಚ್ಚನ್ ಕಾಲಿಟ್ಕೊಟ್ಟು ಬಂದು ಒಂದು ದಿನ ಪಾತ್ರ ಮಾಡಿ 10 ಲಕ್ಷ ರೂಪಾಯಿ ನಾವು ಇದನ್ನ ಕೊಡ್ತೀವಿ, ಹಣ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನನ್ನ ಭಾಷೆ ಬಿಟ್ಟು ನಾನು ಯಾವ್ದಾದ್ರು ಮಾಡಲ್ಲ. ಬನ್ನಿ ಮನೆಗೆ ಊಟ ಮಾಡೋಣ, ತಿಂಡಿ ತಿನ್ನೋಣ, ನಿಮ್ಮ ಮೇಲೆ ದೊಡ್ಡ ಕಲಾವಿದ ಗೌರವ ಇದೆ ಅಂತ ಹೇಳುವಂತ ವ್ಯಕ್ತಿ ರಾಜ್ಕುಮಾರ್. ಅದಕ್ಕೆ ಇವತ್ತು ರಾಜ್ಕುಮಾರ್ ಅವರು ಇಡೀ ಕರ್ನಾಟಕದ ಕನ್ನಡಿಗರಲ್ಲಿ ಹೃದಯದಲ್ಲಿ ಶ್ರೀಮಂತವಾಗಿ ಉಳಿದೋಗಿದ್ದಾರೆ. ಅವರ ಹೆಸರನ್ನ ಇಟ್ಕೊಂಡು ನಾನು ಅನೇಕ ಹೋರಾಟಗಳನ್ನು ಮಾಡಬೇಕು. ಇದೆಲ್ಲ ಇಲ್ಲಿ ಹೇಳಕ್ ಹೋದ್ರೆ ದೊಡ್ಡ ಚರಿತ್ರೆ ಆಗುತ್ತೆ. ಆ ಹೋರಾಟಗಳಲ್ಲಿ ಅನೇಕ ಜನ ಇವತ್ತು ಕರೆದ್ರು ಪತ್ರಿಕೆಯವರು ನಮಗೆ ರಾಜ್ಕುಮಾರ್ ಅಭಿಮಾನಿ ಸಂಘ ಈ ನಾಡಿನ ಒಂದು 3ನೇ ಶಕ್ತಿ, ಹುಚ್ಚು ಅಭಿಮಾನಿಗಳು. ಸುಮ್ಮನೆ ಒಂದು ಕರೆ, ಒಂದೇ ಒಂದು ಅಚ್ಚುಗಾರಿ ಕಾರ್ಖಾನೆಗೆ ಒಂದು ಕರೆ ಕೊಟ್ಟೆ, 1 ಲಕ್ಷ ಅಲ್ಲ, ಪೊಲೀಸ್ ಇದ್ರ ಪ್ರಕಾರ 2.5 ಲಕ್ಷ ಜನ ಓದ್ತಿದ್ರು. ಅವ್ರಿಗೊಂದು ಕಾಫಿ ಕೊಟ್ಟಿದ್ದಾರೆ, ನಾನು ಒಂದು ಬಾಟಲ್ ನೀರು ಕೊಟ್ಟಿಲ್ಲ, ಒಂದು ಊಟ ಕೊಟ್ಟಿಲ್ಲ. ಯಾಕೆ ಬಂದ್ರೆ ಹೇಳಿ? ರಾಜ್ಕುಮಾರ್ ಇದ್ದಂತ ಅಭಿಮಾನಕ್ಕೆ ಬಂದ್ರು. ಇವತ್ತು ಆ ಒಂದು ಹೋರಾಟದಲ್ಲಿ ಪ್ರಧಾನಮಂತ್ರಿ ಭೇಟಿ ಮಾಡಿದೆ ನಾವು. ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರನ್ನ ಭೇಟಿ ಮಾಡಿ ಅವ್ರು ಹೇಳಿದೆ, ಕರ್ನಾಟಕದಲ್ಲಿ ಈ ಕಾರ್ಖಾನೆ ಆಗ್ತಾ ಇದೆ, ಇಲ್ಲಿ ಕನ್ನಡಿಗರಿಗೆ ಉದ್ಯೋಗ ಇಲ್ಲ, ಕೇವಲ 5 ಜನ ಉದ್ಯೋಗ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರಿಗೆ ಮನವರಿಕೆ ಮಾಡಿಕೊಟ್ಟೆ. ಇವತ್ತು ಅಚ್ಚಿಗಾರಿ ಕಾರ್ಖಾನೆ ಹೋಗಿ ನೋಡಿ 100ಕ್ಕೆ 80% ಕನ್ನಡಿಗರಿದ್ದಾರೆ. ಅದರ ಜವಾಬ್ದಾರಿ ಯಾರು ಮಾಡಬೇಕಾಗಿತ್ತು? ನಮ್ಮ ನಾಡಂತ ಜನ ಮಾಡಬೇಕಾಗಿತ್ತು, ಸರ್ಕಾರ ಮಾಡಬೇಕಾಗಿತ್ತು. ಮಾಡಿದ್ದಾರು. ಎಲ್ಲ ಇತಿಹಾಸಗಳಿದೆ. ಸುಮ್ಮನೆ ಕಾಸಿ ಸನ್ಮಾನ ಮಾಡಲ್ಲ ಅಥವಾ ಮತ್ತೊಂದು ಮಾಡಲ್ಲ. ನಾನು ಮಾಡಿದಂತ ಹೋರಾಟಗಳು ಇವತ್ತು ನನಗೆ ಆ ಒಂದು ಶಕ್ತಿ ಅಂತಂದಿದೆ. ನಿನ್ನೆ ನನ್ನ 74ನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ಅನೇಕ ಜನ ಮಹಿಳೆಯರು ನಮಗೆ ನನ್ನ ಬಗ್ಗೆ ಮಾತನಾಡಿದ್ರು. ಇವತ್ತು ಪತ್ರಿಕೆ ನೋಡಿರ್ಬೋದು, ಎಲ್ಲಾ ಪತ್ರಿಕೆಗಳಲ್ಲೂ ಕೂಡ ದೊಡ್ಡದಾಗಿ ಇವತ್ತು ಹೆಚ್ಚಾಗಿದೆ. ಸರ್ಕಾರಗಳಿಗೆ ಸಾರಾಗೋಯ್ದು ಸವಾಲಾಗಿದ್ದಾರೆ ಅಂತ ಹೇಳಿ. ಆದ್ರೆ ಅವ್ರಿಗೆ ಬುದ್ಧಿ ಬರಬಾರ್ದು. ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋಣ. ನಾವ್ ಯಾವಾಗ ಜಾಗೃತಿ ಮೂಡಿಸ್ತೇವೋ ಆ ಕೆಲಸ ನಾವು ಮಾಡೋಣ. ನಾಳೆ ಬೆಳಿಗ್ಗೆ 11 ಗಂಟೆಗೆ ತಮಿಳುನಾಡು ಹೋಗ್ತಾ ಇದ್ದೀವಿ. ಯಾವ ತಮಿಳುನಾಡಿನ ಮುಖ್ಯಮಂತ್ರಿ ಮೇಕೆದಾಟು ಅಣೆಕಟ್ಟನ್ನು ಕಟ್ಟೋದಕ್ಕೆ ನಾನು ಬಿಡಲ್ಲ ಅಂತ ಹೇಳ್ತಾ ಇದ್ದಾನೆ, ಅದರ ವಿರುದ್ಧವಾಗಿ ಹೊಸೂರಿನಲ್ಲಿ ಹೋರಾಟ ಮಾಡೋದಕ್ಕೆ ನಾನು ಮತ್ತೆ ವಾಟಾಳ್ ನಾಗರಾಜ್ ಅವರು ನಾಳೆ 12 ಗಂಟೆಗೆ ಅಲ್ಲಿ ಹೋಗ್ತಾ ಇದ್ದೀವಿ. ಆ ಗಡಿ ಬಂದ್ ಮಾಡಿ ಅಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡಿ. ಹೋರಾಟಕ್ಕೆ ನಾನೇನು ಶಕ್ತಿ ಕಳ್ಕೊಂಡಿಲ್ಲ. ಹೇಳ್ಬೋದು 74 ಆಗಿದೆ ಅಂತ. 74 ಆದ್ರೂ ಕೂಡ ಕೊನೆ ಉಸಿರಿನವರೆಗೂ ಈ ಕನ್ನಡದ ಹೋರಾಟದಲ್ಲೇ ಸಾಯ್ತೀನಿ ಅಂತಕ್ಕಂಥ ಮಾತನ್ನ ಎಲ್ಲರಿಗೂ ಹೇಳ್ತೀನಿ. ಯಾಕೆಂದ್ರೆ ಅವತ್ತು ನಾನೇನು ಒಬ್ಬ ಮಂತ್ರಿ ಅಲ್ಲ, ಒಬ್ಬ MLA ಅಲ್ಲ, ಅಥವಾ ರಾಜ್ಯದಲ್ಲಿ ಯಾವುದೋ ಒಂದು ದೊಡ್ಡ ಹುದ್ದೆ ಇಲ್ಲ. ಇವತ್ತು ಇಡೀ ಕರ್ನಾಟಕದಲ್ಲಿ ನನ್ನನ್ನು ಗೌರವಿಸ್ತಾರೆ. ಯಾಕೆ? ಪ್ರೀತಿಸ್ತಾರೆ, ನನ್ನನ್ನು ಗುರುತಿಸ್ತಾರೆ. ಯಾಕೆ ಹೇಳಿ? ಕನ್ನಡ ಹೋರಾಟವನ್ನ ಮಾಡ್ಕೊಂಡು ಬಂದಂತವರು ಸಾರಾಕೊಂಡವರು ಜೀವನದಲ್ಲಿ ಯಾವತ್ತೂ ಕೂಡ ಕೈ ಒಡ್ಡಿಲ್ಲ ಅವರು ಅಂತಕ್ಕಂಥ ಮಾತನ್ನ ಇವತ್ತು ಎಲ್ಲ ಜನ ಇವತ್ತಿನ ಹೋರಾಟಗಳನ್ನು ನೋಡ್ತಾ ಇದ್ರೆ ನನಗೂ ಎಲ್ಲೋ ಒಂದು ಕಡೆ ನೋವಾಗುತ್ತೆ. ಆದ್ರೂ ಏನೋ ಒಂದು ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ಬೇಕು. ಇವತ್ತಿನ ಹೋರಾಟ ದಿಕ್ಕು ತಪ್ಪ ಆ ನೋವು ನಾನು ಕಾಡ್ತಾ ಇದ್ದೆ. ಈ ಹೋರಾಟ, ಕನ್ನಡದ ಹೋರಾಟ ನನ್ನ ಜೀವನಕ್ಕೋಸ್ಕರ ಜೀವನ ಮಾಡಬೇಕು, ಅದರಿಂದ ಉಪಯೋಗ ಪಡ್ಕೋಬೇಕು ಅಂತ ಅಲ್ಲ, ನಿಸ್ವಾರ್ಥ ಸೇವೆಯನ್ನ ಕನ್ನಡಕ್ಕೆ ಮಾಡಬೇಕು. ಅದನ್ನ ಹೇಳ್ಕೊಟ್ಟಿರೋದು ನಮಗೆ ರಾಜ್ಕುಮಾರ್. ಅವರಿಲ್ಲದೆ, ಅವ್ರ ಹೆಸರಿಲ್ಲದೆ ಇವತ್ತು ನಾವಲ್ಲ, ಏನಿದ್ರು ಅವರೇ. ಹಾಗೆ ಅದನ್ನ ಗೌರವಯುತವಾಗಿ ಆ ಹೋರಾಟವನ್ನ ನಾನು ಮಾಡ್ತಿದ್ದೆ. ಯಾವುದೋ ಒಂದು ಸಂಘಟನೆ, ರಾಜ್ಕುಮಾರ್ ಅಭಿಮಾನಿಗಳ ಸಂಘಟನೆ ಒಂದು ಮುಖ್ಯಮಂತ್ರಿಯವರನ್ನ ಭೇಟಿಯಾಗಿ ಮುಖ್ಯಮಂತ್ರಿಯವರಿಗೆ ಸಲಹೆ ಕೊಡ್ತಾರೆ. ನಾನು ಸಲಹೆ ಕೊಡ್ತೀನಿ ಮುಖ್ಯಮಂತ್ರಿಯವರಿಗೆ. ಬಂಗಾಳದ ಮನುಷ್ಯ ಬಂಗಾರಪ್ಪನವ್ರಿಗೆ ಹೇಳ್ತೀನಿ, ಈ ಕಾವೇರಿ ನದಿ ನೀರಿಲ್ಲ, ಬರ
ಅವರ ಒಂದು ಸಮಿತಿಯಲ್ಲಿ ಅವ್ರು ಹೇಳ್ತೀನಿ, ದಯಮಾಡಿ ನೀರು ಬಿಡಬೇಡಿ, ಹೇಳಿ ಸರ್ಕಾರಕ್ಕೆ ಸುಗ್ರೀವಾಜ್ಞೆ ಹೊರಡಿಸ್ತೀನಿ ಅಂತ ಹೇಳಿ. ಹೌದಾ? ಮಾಡಲಾಗೋಯ್ತು. ಅದು ಮಾಡಿ ಸಾರಿದೆ. ಸುಗ್ರೀವಾಜ್ಞೆ ಹೊರಡಿಸಿದ್ರು ಬೆಳಿಗ್ಗೆ ಒಂದು ಹನಿ ನೀರು ಬಿಡಲ್ಲ, ಮಳೆ ಆಗೋವರೆಗೂ ನೀರು ಬಿಡಲ್ಲ ಅಂತ ಹೇಳಿದ್ರು ಅಂತ ಬಂದಿದ್ರು. ಅದಾದ್ಮೇಲೆ ಇಲ್ಲೆಲ್ಲ ಹೋರಾಟ ಪ್ರಾರಂಭ ಆಯ್ತು. ಇರ್ಲಿ ಅದೆಲ್ಲ ಹೇಳಕ್ ಹೋದ್ರೆ ಪ್ರಕಾಶ್ ನಗರದಲ್ಲಿ ನಡೆದಂತ ಘಟನೆ ಇವತ್ತು ನಾನು ಈ ದಿನ ರಾತ್ರಿ ಒಂದು ವಾರ ನಿದ್ದೆ ಮಾಡಿಲ್ಲ. ನವೆಂಬರ್ 11ನೇ ತಾರೀಕು 1991 ಇಸ್ವಿ ಮಧ್ಯಾಹ್ನ 4 ಗಂಟೆಗೆ ಆ ತೀರ್ಪು ಬರುತ್ತೆ. ಆ ತೀರ್ಪು ಬಂದ ತಕ್ಷಣ ಇಲ್ಲಿ ಕರ್ನಾಟಕದಲ್ಲಿ, ಅದರಲ್ಲೂ ಬೆಂಗಳೂರು ನಗರದಲ್ಲಿ ಅತ್ಯುನ್ನತ, ಅದರಲ್ಲೂ ಕೂಡ ಈ ಭಾಗದ ಗುರುಗಳಲ್ಲಿ ಕಾಮಾಕ್ಷಿ ಪಡ್ಯ ಮಾಡಿರುವುದು 10 ರಾಜ್ಯದಿಂದ ಮಾಡಿರುವುದು 10 ಗುರುಗಳು. ಇವೆಲ್ಲ ಇತಿಹಾಸ ನಾವು ಹೇಳಬೇಕಾಗಿದೆ. ಅದರಿಂದ ನಾವು ಇಲ್ಲಿ ಎಷ್ಟು ವರ್ಷ ಇರ್ತೀವೋ, ಎಷ್ಟು ವರ್ಷ ಬದುಕಿರ್ತೀವೋ ಗೊತ್ತಿಲ್ಲ. ಆದ್ರೆ ಮುಂದೆ ಬರುವಂತ ಪೀಳಿಗೆ ಆ ಜವಾಬ್ದಾರಿನ ವಹಿಸಬೇಕಾಗಿದೆ. ಕನ್ನಡದ ಕೆಲಸವನ್ನು ಮಾಡ್ತೀವಿ, ಕರ್ನಾಟಕದಲ್ಲಿ ಕನ್ನಡದ ನಾಡಿನ ಅನ್ನ ತಿಂತಾ ಇದ್ದೀವಿ, ಇದಕ್ಕೆ ಕೃತಜ್ಞತೆ ಸಲ್ಲಿಸಬೇಕು. ಇದು ನಮ್ಮ ಜವಾಬ್ದಾರಿ ಅನ್ನೋದನ್ನ ಆ ಜನ ಹಾಗಾದ್ರೆ ಮಾತ್ರ ಭಾಷೆ ಉಳಿಯುತ್ತೆ, ಭಾಷೆ ಉಳಿಯುತ್ತೆ. ಹಾಗಾಗಿ ಮತ್ತೊಮ್ಮೆ ನಮ್ಮ ಕಣ್ಮುಂದೆ ಮತ್ತೆ ಹೋರಾಟ ನಡೆದವರು. ನಾನು ಈಗಾಗಲೇ ಸರ್ಕಾರವನ್ನು ಒತ್ತಾಯ ಮಾಡಿದ್ದೀನಿ, ಹಿಂದಿ ಹೇರಿಕೆಯನ್ನ ಕರ್ನಾಟಕದಲ್ಲಿ ಹೇರಬೇಡಿ, ಹಿಂದಿ ಹೇರಿಕೆಯನ್ನ ದ್ವಿಭಾಷಾ ಸೂತ್ರ ಇಂಗ್ಲಿಷು ಮತ್ತೆ ಕನ್ನಡ 2 ಸಾಕು ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ದ್ವಿಭಾಷಾ ಸೂತ್ರವನ್ನ ಇಲ್ಲಿ ಮಾಡಬೇಕು, ತರಬೇಕು ಜಾರಿಗೆ ಅಂತ ಹೇಳ್ಬಿಟ್ಟು ಸರ್ಕಾರದ ಮೇಲೆ ಒತ್ತಡ ತರ್ತಾ ಇದ್ವಿ. ಇದೆಲ್ಲ ನಡೆಯಲಿ. ನೀವೆಲ್ಲರೂ ಕೂಡ ಎಲ್ಲೇ ಇದ್ರು, ಯಾರೇ ಕನ್ನಡ ಪರ ಹೋರಾಟ ಮಾಡಿದ್ರು ಕೂಡ ಅವರಿಗೆ ಹೆಚ್ಚಿನ ಒಂದು ಶಕ್ತಿಯನ್ನು ತುಂಬುವಂತ ಎಲ್ಲರೂ ಮಾಡಿ. ಹಾಗೆ ಮಾತ್ರ ಕನ್ನಡ ಉಳಿಯುತ್ತೆ, ಕನ್ನಡಿಗೆ ಉಳಿಯುತ್ತೆ. ಅದೇ ಹೋದ್ರೆ ಕನ್ನಡದ ದೊರೆ ಕೆಂಪೇಗೌಡ ಬೆಂಗಳೂರು ನಗರವನ್ನ ಪರಭಾಷೆ ಕೈಯಲ್ಲಿ ಕೊಟ್ಟು ನಾವು ಗುಲಾಬರಾಗುವಂತ ಇವತ್ತು ಹಾಗೆ ಬಂದ್ಬಿಟ್ಟಿದ್ದಾರೆ. 91ರಲ್ಲಿ ಬುದ್ಧಿ ಕಲಿತಂತ ತಮಿಳಿಗರು ಇವತ್ತು ಕನ್ನಡಿಗರಾಗಿದ್ದಾರೆ. ಯಾಕೆ ಹೇಳಿ? ಪಾಠ ಕಲಿಸಿದ್ರು ಕನ್ನಡಿಗರು. ಅದು ಇವತ್ತು ಏನಾಗಿದೆ, ಉತ್ತರ ಭಾರತದಿಂದ ಬಂದಂತ ಹಿಂದಿಯವರು ಇಡೀ ಬೆಂಗಳೂರು ನಗರವನ್ನು ಆಕ್ರಮಿಸಿಕೊಳ್ತಾ ಇದ್ದಾರೆ. ಎಲ್ಲಿ ಹೋಗಿ ಎಲ್ಲ ಉದ್ಯೋಗದಲ್ಲೂ ಅವರಿದ್ದಾರೆ, ನಮ್ಮ ಜನ ಏನಾಗುತ್ತೆ, ಕನ್ನಡಿಗರೇ ಅವ್ರಿಗೆ ಜೀವನ ಮಾಡಕ್ ಆಗ್ತಾ ಇಲ್ಲ. ಅಲ್ಲಿ ಇಲ್ಲಿ ಬರ್ತಾ ಇದ್ದಾರೆ, 100, 200 ರೂಪಾಯಿ, 300 ರೂಪಾಯಿ ಕೊಟ್ಟರೆ ಒಂದು ತಿಂಗಳಿಗೆ ಕೆಲಸ ಮಾಡ್ತಾರೆ ಸರ್, ಊಟ ಕೊಟ್ಟು ಆ ಪರಿಸ್ಥಿತಿ ಕರ್ನಾಟಕದ ನಿರ್ಮಾಣ. ಇದೆಲ್ಲ ನಮ್ಮ ಕಣ್ಮುಂದೆ ಕಾಣ್ತಾ ಇದೆ. ಹಾಗಾಗಿ ಕನ್ನಡವನ್ನ ಉಳಿಸಿ ಬೆಳೆಸುವಂತ ಕೆಲಸ ಮಾಡೋಣ. ಒಬ್ಬ ರಾಜು ಮತ್ತೆ ಮಂಜು ಇಬ್ರು ನಮ್ಮ ಸಂಘಟನೆ ಕಟ್ಟಲಾಗಿದ್ದಾನೆ ನನ್ನ ಜೊತೆ. ಈ ಸಂಘಟನೆಯನ್ನು ಕಟ್ಟಲಾಗಿದ್ದನು ಅವರಿಬ್ರು ನನ್ನ ಜೊತೆ ನನ್ನ ಎಲ್ಲ ಹೋರಾಟಗಳಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಕೈ ಜೋಡಿಸಿದ್ದಾರೆ. ಅವರು ನನ್ನ ಮೇಲೆ ಇಟ್ಟಿರೋ ಒಂದು ಪ್ರೀತಿನ ನಾನು ಉಳಿಸ್ಕೊಳ್ತೀನಿ ಅಂತ ಮಾತನ್ನ ಹೇಳ್ತಾ ಮತ್ತೊಮ್ಮೆ ಎಲ್ಲರೂ ಕರತಾಡನವಾಗಲಿ. ಚಪ್ಪಾಳೆ. ಕರತಾಡನ ಅಂದ್ರೆ ಕನ್ನಡನೇ ಅರ್ಥ ಆಗಲ್ಲ. ಪಟೇಲ್ ನೀವು ಹಿಂದೆ ಬಂದ್ಬಿಡಿ. ಇದಾದ ನಂತರ ಇವರು ನಮ್ಮ ಅಣ್ಣವರ ಒಂದು ಹಬ್ಬದ ಒಂದು ಆಚರಣೆ ಇರುತ್ತೆ.
ಎಲ್ಲ ಒಂದೇ ಒಂದು ಪೋಸ್ಟ್ ಕೊಟ್ವಿ ಎಲ್ಲ ಕೆಳಗಡೆ ಕ್ಲೀನ್ ಆಗಿ ತೆಗೆದ್ರೆ ಮದುವೆ ಪ್ರಿಪರೇಷನ್ ನಿಮ್ಗೆ ಹೇಳ್ತೀವಿ. ಇದು ರಾಹುಲ್ ಬಂದ MLA ಕೃಷ್ಣಪ್ಪ ಚೆನ್ನಾಗಿ